ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಬೇಕು ಅತ್ತೆ? ಏನಿಲ್ಲಮ್ಮ, ನಿಮ್ಮ ಮಾವನ್ಗೆ ಟಿಫನ್ ತಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ತಗೋ ಟ್ಯಾಬ್ಲೆಟ್ಸ್. ಇವತ್ತಿಂದ ನೀನು ಈ ಟ್ಯಾಬ್ಲೆಟ್ಸ್ ಕೊಡಬೇಕು. ಓಕೆ ಮೇಡಮ್. ನಿನ್ನ ಹತ್ರ ಇರೋ ಟ್ಯಾಬ್ಲೆಟ್ಸ್ ನನಗೆ ಕೊಡು. ಸರಿ ಮೇಡಮ್. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಆ ಪ್ಲೇಸಲ್ಲಿಟ್ಟು ಆ ಟ್ಯಾಬ್ಲೆಟ್ಸ್ನೇ ಕೊಡ್ತಾ ಇರೋ. ಸರಿ ಮೇಡಮ್. ಏಯ್, ಬುದ್ಧಿ ಇಲ್ವಾ ನಿನ್ಗೆ? ಇನ್ನೂ ಮಾವಂಗೆ ಟಿಫಿನ್ ಕೊಟ್ಟಿಲ್ವಾ? ಇಲ್ಲ ಮೇಡಮ್. ಅದೇನು ಟೈಮಿಗೆ ಟಿಫಿನ್ ಕೊಟ್ಟು ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಹೇಳಿದ್ನಲ್ಲ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ ಐಶ್ವರ್ಯ. ನಾನು ಟಿಫನ್ ತರೋದೇ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಹೌದಾ? ಅವಳು ಲೇಟ್ ಮಾಡಲಿಲ್ವಾ? ಇಲ್ಲಮ್ಮ, ಅವಳು ಯಾವಾಗಲೂ ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾಳೆ. ಹೌದಾ? ಗುಡ್, ವೆರಿ ಗುಡ್. ಏನ್ರಿ, ತಿಂಡಿ ತಿಂದಿವ್ರಂತೆ, ಎದ್ದೇಳಿ. ಗುಡ್. ಹೀಗೆ ಟೈಮಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಇಂಜೆಕ್ಷನ್ ಕೊಟ್ರೆ ಮಾವಂಗೆ ಬೇಗ ಹುಷಾರಾಗುತ್ತೆ. ಓಕೆ ಮೇಡಮ್. ಬ್ರದರ್, ಏನು ಬ್ರದರ್? ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ಬ್ರದರ್. MD ನಾಳೆನೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ಅಂದ್ರು. ನಾಳೆ ಮಾರ್ನಿಂಗ್ ಕರೆಕ್ಟಾಗಿ 10 o'clockಗೆ ಆಫೀಸಿಗೆ ಬರಕ್ಕೆ ಹೇಳಿದ್ರು. ನಾವು ಹೋಗೋದ್ರೊಳಗೆ ಅಲ್ಲಿ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ರೆಡಿ ಆಗಿರುತ್ತೆ. ಅಗ್ರಿಮೆಂಟ್ ಪೇಪರ್ಸ್ನ ಒಂದೆರಡು ಸಲ ಓದೋದು, ಅದಕ್ಕೆ ಸೈನ್ ಮಾಡೋದು, ದುಡ್ಡು ತಗೊಳ್ಳೋದು, ಬರೋದು ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಅಬ್ಬಬ್ಬಬ್ಬಾ, ಎಷ್ಟು ಸಲ ಹೇಳ್ತೀರಿ ಬ್ರದರ್, ನಮ್ಮಲ್ಲ ಥ್ಯಾಂಕ್ಸ್ ಯಾಕೆ? ಆ ಮಾತನ್ನ ಹೇಳಿ ಹೇಳಿ ನಿಮ್ ಬಾಯಿಗೆ ನೋವಾಗ್ಬೋದೇನೋ, ನಿಮ್ ಅಭ್ಯಾಸ ಮಾತ್ರ ಬದಲಾಗಿಲ್ಲ. ಅಮ್ಮ ತುಳಸಿ, ಮಾರ್ನಿಂಗ್ 10 o'clockಗೆ ಬ್ರದರ್ ರೈಡಿಗೆ ಹೋಗ್ತಾರಲ್ವಾ? ನೋ ಪ್ರಾಬ್ಲಮ್, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳಿ. ನಾನು 9:30ಗೆಲ್ಲ ಬರ್ತೀನಿ. ನೀನು ರೆಡಿಯಾಗಿರು. ನಿನ್ನನ್ನು ನಾನು ಆಫೀಸಿಗೆ ಕರ್ಕೊಂಡು ಹೋಗಿ ಅಗ್ರಿಮೆಂಟ್ ಮಾಡಿಸ್ತೀನಿ. ಅಗ್ರಿಮೆಂಟ್ಗೆ ನಾನು ಕೂಡ ಬರ್ತೀನಿ ಬ್ರದರ್. ನೀವ್ಯಾಕೆ ಬ್ರದರ್ ಸುಮ್ಮನೆ ಕೆಲಸ ಬಿಟ್ಟು ಬರಬೇಕು? ನಿಮ್ಮ ಪಾಡಿಗೆ ನೀವು ರೈಡಿಗೆ ಹೋಗಿ. ರೈಡಿಗೆ ಹೋದ್ರಲ್ವ ನಾಳೆ ದುಡ್ಡು ಬರೋದು. ಒಂದು ದಿನಕ್ಕೇನೂ ಆಗಲ್ಲ ಬ್ರದರ್. ಹೇಗೂ ಅಗ್ರಿಮೆಂಟ್ ಆಗಿ 5 ಲಕ್ಷ ತಗೊಂಡು ನಾವು ಬಿಸ್ನೆಸ್ ಶುರು ಮಾಡಿದ್ಮೇಲೆ ಇನ್ನು ರೈಡಿಗೆ ಹೋಗೋದಕ್ಕಾಗಲ್ಲ ಅಲ್ವಾ?
ಹೌದಲ್ವಾ? ಆಗಲ್ವಲ್ಲ? ಬಿಸ್ನೆಸ್ ಶುರುವಾದ್ರೆ ರೈಡಿಗೆ ಹೋಗೋಕ್ಕಾಗಲ್ಲ ಅಲ್ವಾ? ನಿಜನೇ. ಹಾಗಾದ್ರೆ ನಾಳೆ ಮಾರ್ನಿಂಗ್ ನಾವು 3 ಜನನು ಅಗ್ರಿಮೆಂಟ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ವಾ? ಅಷ್ಟೇ ಬ್ರದರ್. ವೆರಿ ಗುಡ್, ವೆರಿ ಗುಡ್. ಆದರೆ 3 ಜನ ಹೋದ್ರೆ ಸರಿಯಲ್ಲ ಅಂತಾರಲ್ವಾ? ಹೋದ್ರೆ 2 ಹೋಗ್ಬೇಕು, ಇಲ್ಲಾಂದ್ರೆ 4 ಜನ ಹೋಗ್ಬೇಕು. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, 4ನೇವ್ರಂತ ನೋಡಿ ನನ್ ಕೃಷ್ಣನ್ ಕರ್ಕೊಂಡು ಹೋಗೋಣ. ಕೃಷ್ಣನ ಕರ್ಕೊಂಡು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ಯಮ್ಮ. ತುಂಬಾ ಒಳ್ಳೆ ಐಡಿಯಾ ಹೇಳಿದೆ. ಸರಿ, ನಾವು 3 ಜನ ಜೊತೆ ಕೃಷ್ಣನ ಕರ್ಕೊಂಡು 4 ಜನ ಸೇರಿ ಅಗ್ರಿಮೆಂಟ್ಗೆ ಹೋಗೋದು. ಸರಿನಾ ಅಮ್ಮ? ಮಾರ್ನಿಂಗ್ 9:30ಗೆ ರೆಡಿ ಆಗಿರಿ. 3 ಜನನು ಸೇರಿ ಅದೇ 4 ಜನ ಸೇರಿ ಹೋಗೋಣ. ಹಾಗೆ ಆಗಲಿ ಬ್ರದರ್. ಬರ್ತೀನಿ ಬ್ರದರ್. ನೋಡಿದ್ರೇನ್ರಿ, ಕೃಷ್ಣ ಕಂಡ್ಬಿಟ್ಟ. ಹೌದು, ಇದೆಲ್ಲ ಕೃಷ್ಣಂದ ಏನೇ. ಅಗ್ರಿಮೆಂಟ್ ಮಾಡಿಸೋದಕ್ಕೆ ತುಳಸಿ ಜೊತೆ ನಿಖಿಲ್ ಕೂಡ ಬರ್ತೀನಿ ಅಂತಿದ್ದಾನೆ. ಅವನ್ ಜೊತೆಗೆ ಬಂದ್ರೆ ನಾನು ಅನ್ಕೊಂಡಿರೋ ಕೆಲಸ ಆಗಲ್ಲ. ಅದಾಗದೇ ಇದ್ರೆ ನನಗೆ ಬರ್ಬೇಕಾಗಿ ದುಡ್ಡು ಬರಲ್ಲ. ಏನಾದ್ರೂ ಮಾಡಿ ನಿಖಿಲ್ನ ನಾಳೆ ಅಗ್ರಿಮೆಂಟಿಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಏನ್ ಮಾಡ್ಲಿ? ಎಸ್. ಅಕ್ಕ ಏನೋ ಬ್ರಹ್ಮ, ಇದ್ದಕ್ಕಿದ್ದ ಹಾಗೆ ನಿನಗೊಂದು 5,000 ಸಿಕ್ತು ಅಂತ ಅಂದ್ಕೋ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಆ 5,000ಕ್ಕೆ ಇನ್ನೂ 95,000 ಸೇರಿಸಿ 1,00,000 ಮಾಡಿ ಅದನ್ನ ಬಡ್ಡಿಗೆ ಕೊಡ್ತೀನಿ. ಹಾಗಾದ್ರೆ ನೀನ್ 95,000 ರೆಡಿ ಮಾಡ್ಕೋ ಅಕ್ಕ. ನಿನಗೆ 5,000 ಸಿಗೋ ಐಡಿಯಾ ನಾನು ಕೊಡ್ತೀನಿ. ಏನೋ ಐಡಿಯಾ? ಸಿಗ್ನಲ್ ಜಂಪಿಂಗ್ಗೆ, ರಾಂಗ್ ಪಾರ್ಕಿಂಗ್ಗೆ, ಹೆಲ್ಮೆಟ್ ಇಲ್ದೇ ಇರೋ ಡ್ರೈವಿಂಗ್ಗೆ. ನಮ್ ಬೈಕ್ ಮೇಲೆ ಕೆಲವು ಕೇಸ್ ಇದೆ ಅಲ್ವಾ? ಹೌದು, ತುಂಬಾನೇ ಇದೆ. ನಾಳೆನೆ ಆ ಫೈನ್ ಕಟ್ಟಿದ್ರೆ 90% ಡಿಸ್ಕೌಂಟ್ ಇರುತ್ತಂತೆ. 90%? ನಿಜಾನಾ? ಹೌದಕ್ಕ. ನೀನೇನಾದ್ರೂ ನಾಳೆನೆ ಫೈನ್ ಕಟ್ಟಿದೆ ಅಂತ ಅನ್ಕೋ, ನಿನಗೆ 5,000 ಉಳಿಯುತ್ತೆ. 5,000 ಕಡಿಮೆ ಆದ್ರೆ ನಿನಗೆ 5,000 ಉಳಿದ ಹಾಗಲ್ವಾ? ಹೌದು, ಉಳಿದ ಹಾಗೇನೆ. ನಾಳೆ ಬೆಳಿಗ್ಗೆನೆ ಹೋಗಿ ಆ ಫೈನ್ ಕಟ್ಬಾ. ನನ್ಗಾಗಲ್ಲ ಅಕ್ಕ, ನನಗೆ ಬೇರೆ ಕೆಲಸ ಇದೆ. ಏನ್ ಕೆಲ್ಸ ಇದೆಯೋ? ಅದೇ ನಾಳೆ ನಮ್ ಪಾರ್ಟ್ನರ್ ಜೊತೆ ಮೀಟಿಂಗ್ ಇದೆ. ಮತ್ತಿವಾಗ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂತೀಯಲ್ಲಕ್ಕ, ನಮ್ಮ ನಿಖಿಲ್ ಇದಾರಲ್ಲ, ಅವ್ರ ಹತ್ರ ಕಟ್ಸಿದ್ರಾಯ್ತು. ಒಳ್ಳೆ ಐಡಿಯಾ ಕೊಟ್ಟೆ. ಅಲ್ಲಿ ನೋಡಕ್ಕ, ನಿಖಿಲ್ ಹೋಗ್ತಿದಾರಲ್ಲ, ಹೇಳು, ಮಾತಾಡು ಹೋಗು. ಸರಿ. ನಿಖಿಲ್ 1 ನಿಮಿಷ ಇರು. ನಿಖಿಲ್, ಏನಕ್ಕ? ನಾಳೆ ನೀನ್ ನಂಗೊಂದು ಸಹಾಯ ಮಾಡ್ಬೇಕಪ್ಪ. ಹೇಳಕ್ಕ. ಬೈಕ್ ಚಲನ್ಸ್ ಎಲ್ಲ ಕಟ್ಟೋದಕ್ಕೆ ನಾಳೆನೆ ಲಾಸ್ಟ್ ಡೇಟ್ ಅಂತೆ. ನಾಳೆ ಏನಾದ್ರೂ ಕಟ್ಟೆ ಹೋದ್ರೆ ರೋಡ್ ಮೇಲೆ ಬೈಕ್ ನಿಲ್ಲಿಸ್ತಾರಂತೆ. ಹಾಗೆ ರೋಡ್ ಮೇಲೆ ಬೈಕ್ ನಿಲ್ಸಿದ್ರೆ ನಿನ್ ಪರಿಸ್ಥಿತಿ ಏನು, ನನ್ ಗಂಡನ ಪರಿಸ್ಥಿತಿ ಏನು? ಅಲ್ದೆ ನಾಳೆನೆ ಫೈನ್ ಕಟ್ಟಿದ್ರೆ 90% ಡಿಸ್ಕೌಂಟ್ ಕೊಡ್ತಾರಂತೆ. ಅದಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ನೀನ್ ಆ ಚಲನ್ಸ್ನ ಕಟ್ ಬರ್ಬೇಕು. ನಾಳೆನಾ? ನಾಳೆ 10 ಗಂಟೆಗೆ ಅಂದ್ರೆ ನನಗೆ ಬೇರೆ ಕೆಲಸ ಇದೆಯಕ್ಕ. ನೋಡು, ಈ ಕೆಲಸ ಮುಗಿಸಿ ಆ ಕೆಲ್ಸಕ್ಕೆ ಹೋಗು ನಿಖಿಲ್. ಈಗ ಫೈನ್ ಕಟ್ಟದೆ ನೀನು ನಿನ್ ಕೆಲ್ಸಕ್ಕೆ ಹೋದೆ ಅನ್ಕೋ, ರೋಡ್ ಮೇಲೆ ಬೈಕ್ ನಿಲ್ಸಿದ್ರು ಅನ್ಕೋ, ನಿನ್ ಕೆಲ್ಸ ಮಾತ್ರ ಅಲ್ಲ, ನೀನ್ ಹೋಗೋ ಕೆಲ್ಸ ಕೂಡ ನಿಂತೋಗತ್ತೆ. ಇಲ್ಲಕ್ಕ, ಆ ಕೆಲಸ ನಿಲ್ಲಬಾರ್ದು. ಎಂಥ ಪರಿಸ್ಥಿತಿನಲ್ಲೂ ಆ ಕೆಲಸ ನಿಲ್ಲಬಾರ್ದು. ಅದು ಪೂರ್ತಿ ಆಗ್ಬೇಕು. ಹಾಗಾದ್ರೆ ನೀನ್ ಈ ಕೆಲಸ ಮಾಡ್ಕೊಟ್ಟು ಆ ಕೆಲ್ಸಕ್ಕೆ ಹೋಗು.
ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಬಾಯಿ ಅಷ್ಟು ಒಳ್ಳೇದಲ್ಲ ನಿಖಿಲ್. ಅದಕ್ಕೆ ರೋಡ್ ಮೇಲೆ ನಿನ್ನ ಬೈಕ್ ಯಾರು ನಿಲ್ಲಿಸಬಾರ್ದು ಅಂದರೆ ಮೊದಲು ನೀನು ನಾನು ಹೇಳಿದ ಕೆಲಸ ಮಾಡಬೇಕು. ಆಗ್ಲಿ ಅಕ್ಕ, ಮೊದಲು ಆ ಚಲನ್ ಕೆಲಸ ಮಾಡ್ತೀನಿ. ದುಡ್ಡು ಕೊಡಕ್ಕ. ದುಡ್ಡು ನಿನ್ನ ಹತ್ರನೇ ಇರುತ್ತಲ್ಲಪ್ಪ, ನೀನು ಕಟ್ಬಿಟ್ಟು ಬಾ, ಆಮೇಲೆ ನಾವು ಲೆಕ್ಕ ಮಾಡೋಣ. ಆಗ್ಲಿ ಅಕ್ಕ. ಹಾ ತಗೊಳ್ಳಿ ಮಾವ, ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ತಗೊಳ್ಳಿ. ದಿನ ನೀವು ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅತ್ತೆ, ಏನಮ್ಮ? ಇವತ್ತು ಒಳ್ಳೆ ದಿನ ಅಂತೆ, ಆಫೀಸಿಗೆ ಹೋಗಿ ಬರ್ತೀನಿ. ನನಗೆ ಆಶೀರ್ವಾದ ಮಾಡಿ. ನನ್ನ ಗಂಡ, ನನ್ನ ಮಕ್ಕಳು ನಮ್ಮ ಕಂಪ್ನಿಗೆ ಎಷ್ಟು ದೊಡ್ಡ ಹೆಸರು ತಂದಿದ್ದಾರೋ ಅದಕ್ಕಿಂತ ದೊಡ್ಡ ಹೆಸರನ್ನ ನೀನ್ ತರಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅತ್ತೆ. ಮಾವ, ನೀವು ಕೂಡ ಆಶೀರ್ವಾದ ಮಾಡಿ. ನೀವ್ ಹಾಗೆ ದುರ್ಗುಟ್ಕೊಂಡು ನೋಡಿದ್ರೂ ಉಪಯೋಗ ಏನೂ ಇಲ್ಲ. ನಿಮ್ ಮನ್ಸಲ್ಲಿರೋ ಮಾತನ್ನ ಹೊರಗಾಕಕ್ಕಾಗಲ್ಲ. ನಾನೇನೇ ಮಾಡಿದ್ರು ಹಾಗೆ ನೋಡ್ತಾ ಒಳಗೆ ಅಳೋದ್ ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹೋಗಿ ಬರ್ತೀನತ್ತೆ. ಸರಿನಮ್ಮ. ಫ್ಯಾಕ್ಟ್ರಿ ಎಲ್ಲ ಜವಾಬ್ದಾರಿನ ಪಾಪ ತಾನೇ ಹೊತ್ಕೊಂಡಿದ್ದಾಳೆ ಐಶ್ವರ್ಯ. ನಿಜವಾಗ್ಲೂ ಸೊಸೆ ಅಂದ್ರೆ ಹೀಗಿರ್ಬೇಕು. ನಿಖಿಲ್, ನಿಖಿಲ್. ಏನಕ್ಕ? ಅದೇನಪ್ಪ, 10 ಗಂಟೆಗೆ ನಾನು ನಿಂಗೆ ಹೋಗೋದಕ್ಕೆ ಹೇಳಿದ್ನಲ್ಲ, ಅದನ್ನ ನೆನ್ಪು ಮಾಡೋಣ ಅಂತ ಬಂದೆ. ಹಾ, ಅಲ್ಲೇ ಹೋಗ್ತಾ ಇದ್ದೀನಿ ಅಕ್ಕ. ಹಾ, ಒಳ್ಳೇದಪ್ಪ. ಆ ರಸೀದಿನೆಲ್ಲ ಜಾಗೃತಿಯಾಗಿಟ್ಕೋ, ಆಮೇಲೆ ನಾವು ಲೆಕ್ಕ ಮಾಡೋಣ. ಸರಿ ಅಕ್ಕ. ಆಗ್ಲೇ 9 ಗಂಟೆ ಆಗ್ತಿದೆ, ಈಗ ಹೊರಡಪ್ಪ. ಅಲ್ಲಿ ದೊಡ್ಡ ಕ್ಯೂ ಇರುತ್ತಂತೆ, ಲೇಟಾಗಿ ಹೋದೆ ಅನ್ಕೋ ಕ್ಯೂ ಉದ್ದ ಆಗತ್ತೆ. ಆಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸಕ್ಕೂ ಲೇಟ್ ಆಗತ್ತೆ, ನೀನ್ ಹೋಗ್ಬೇಕು ಅನ್ಕೊಂಡಿರೋ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ. ಬೇಗ ಹೊರಡಪ್ಪ. ಹೊರಡ್ತಾ ಇದ್ದೀನಿ ಅಕ್ಕ. ಹಾ, ಕೆಲ್ಸ ಆಗ್ತಿದ್ದ ಹಾಗೆ ನಂಗೊಂದು ಫೋನ್ ಮಾಡಿ ಹೇಳಪ್ಪ. ಸರಿ ಅಕ್ಕ. ಹಾ, ಸರಿ, ಹೊರಡು. ಸರಿ ಅಕ್ಕ. ತುಳಸಿ, ತುಳಸಿ, ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಸರಿ ರೀ. ಅಗ್ರಿಮೆಂಟ್ ಮಾಡುವಾಗ ನೀವು ಜೊತೆಲಿದ್ರೆ ಚೆನ್ನಾಗಿರ್ತಿತ್ತು. ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಶ್ಯಾಮ, ಆದ್ರೆ ಚಲನ್ ಕಟ್ಟೋದಕ್ಕೆ ಹೋಗ್ಬೇಕು. ಏನ್ ಮಾಡೋದು? ಬೇಗ ಅಲ್ಲಿ ಕೆಲಸ ಮುಗಿದ್ರೆ ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಆದ್ರೆ ನೀನೇನೋ ಟೆನ್ಷನ್ ಮಾಡ್ಕೋಬೇಡ, ಬ್ರಹ್ಮ ಬ್ರದರ್ ಇರ್ತಾರಲ್ವಾ, ಎಲ್ಲ ಅವ್ರು ನೋಡ್ಕೋತಾರೆ. ಸರಿ ರೀ, ಹೋಗಿ ಬರ್ತೀನಿ. ಆಲ್ ದ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು.
ನಿಖಿಲ್ ಹೋಗಾಯ್ತು. ಇನ್ನು ತುಳಸಿನ ಅಗ್ರಿಮೆಂಟ್ ಹೆಸರಲ್ಲಿ ಬಾಸ್ ಹತ್ರ ಕರ್ಕೊಂಡು ಹೋಗಿ ಒಪ್ಸಿದ್ರಾಯ್ತು. ನನಗೆ ಬರಬೇಕಾದ ದುಡ್ಡು ನನಗೆ ಬರುತ್ತೆ. ತುಳಸಿ, ಅಮ್ಮ ತುಳಸಿ, ನಾನ್ ರೆಡಿ. ನಾವು ಬೇಗ ಹೋಗ್ಬೇಕಮ್ಮ. ಆ ಚಾನಲ್ MD ಟೈಮ್ ಅಂದ್ರೆ ಟೈಮು. ಹೇಳಿದ ಟೈಮ್ಗೆ ಅವ್ರು ರೆಡಿ ಇರ್ತಾರೆ. ಹೇಳಿದ ಟೈಮ್ಗೆ ನಾವು ಅಲ್ಲಿರ್ಬೇಕು. ಬಾಬಾ ಹೊರಡು. ಪಾಪ ಬಲಿಪಶು ಹೊರಟಿದೆ. ಹಲೋ, MD ಸರ್ ಬಂದಿದ್ದಾರಾ? ಓಕೆ, ನಾವು ಬರ್ತಾ ಇದ್ದೀವಿ. ನಾನು ತುಳಸಿನ ಕರ್ಕೊಂಡು ಹೊರಟಿದ್ದೀನಿ. ಅಗ್ರಿಮೆಂಟ್ ರೆಡಿ ಆಗಿದೆಯಲ್ವಾ? ದುಡ್ಡು ಕೂಡ ರೆಡಿ ಇದೆ ಅಲ್ವಾ? ಓಕೆ, ಏನಿಲ್ಲ, ಅಗ್ರಿಮೆಂಟ್ ಆಗ್ತಿದ್ದ ಹಾಗೆ ದುಡ್ಡು ಬೇಕಲ್ಲ, ಸ್ವಲ್ಪ ಅರ್ಜೆಂಟು, ಅದಕ್ಕೆ. ಓಕೆ, ಬರ್ತೀವಿ. ಒಂದು 10 ಮಿನಿಟ್ಸಲ್ಲಿ ಅಲ್ಲಿರ್ತೀವಿ. ಹೇಳಿದ್ನಲ್ಲ, ಆ ಚಾನಲ್ MD ತುಂಬ ಪರ್ಫೆಕ್ಟ್ ಅಂತ. ಆಲ್ರೆಡಿ ಅವ್ರು ಬಂದಿದ್ದಾರೆ. ದುಡ್ಡು ಕೂಡ ರೆಡಿ ಇದೆಯಂತೆ. ನಾವು ಹೋಗಿ ಅಗ್ರಿಮೆಂಟ್ ಮಾಡಿ ದುಡ್ಡು ತೊಗೊಂಡು ಬರೋದಷ್ಟೇ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಥ್ಯಾಂಕ್ಸ್ ಯಾಕಮ್ಮ? ಆ 5 ಲಕ್ಷ ತಗೊಂಡು ಹೋಗಿ ಆ್ಯಪ್ ಡಿಸೈನರ್ಸ್ಗೆ ಕೊಟ್ರೆ ತಕ್ಷಣ ನಾವು ಅನ್ಕೊಂಡಿದ್ದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅಮ್ಮ ತುಳಸಿ, ಹಿಂದೆ ಕೂತ್ಕೋ. ಅಣ್ಣ, ಒಂದು ಸ್ವಲ್ಪ ಆಟೋ ನಿಲ್ಸು. ಆಯ್ತು. ಅಮ್ಮ ತುಳಸಿ, ಇಲ್ಲಿ ಪಕ್ಕ ಶಾಪ್ ಹತ್ರ ನನ್ನ ಫ್ರೆಂಡ್ ಇದ್ದಾನೆ, ಒಂದು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಸರಿ ಅಣ್ಣ. ಅಣ್ಣ, ಒಂದು ನಿಮಿಷ ಇಲ್ಲೇ ವೆಯ್ಟ್ ಮಾಡಿ. ಸರಿ ಅಣ್ಣ.